ಊರಲ್ಲಿ ಜಾತ್ರೆ ಅಂತ ನಮ್ಮಮ್ಮ ಕರೆದಿದೆ ತಡ ನಾನು ನನ್ನ ಮಗ ಕೆಂಪಸ್ ಹತ್ಕೊಂಡು ನಮ್ಮೂರ ಕಡೆ ಹೊರಟ್ವಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಶನಿವಾರದ ವ್ಲಾಗ್. ಶನಿವಾರ ನಮ್ಮೂರಲ್ಲಿ ರಾಮನವಮಿ ಹಾಗೂ ನರಸಿಂಹಸ್ವಾಮಿ ಜಾತ್ರೆ ಇತ್ತು. ರಾಮನವಮಿ ಯಾವತ್ತೇ ಬಂದರೂ ನರಸಿಂಹಸ್ವಾಮಿ ಜಾತ್ರೆ ಜೊತೆನೇ ಶನಿವಾರದೊತ್ತು ಮಾಡ್ತಾರೆ ನಮ್ಮೂರಲ್ಲಿ. ಜಾತ್ರೆ ಪೂರ್ತಿ ಆಗಲಿಲ್ಲ, ಅರ್ಧಕ್ಕೆ ಸ್ಟಾಪ್ ಆಯಿತು. ಯಾಕೆ ಸ್ಟಾಪ್ ಆಯಿತು ಅಂತ ಕೊನೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದು ನಮ್ಮೂರಿನ ನರಸಿಂಹಸ್ವಾಮಿ ದೇವಸ್ಥಾನ. ಜಾತ್ರೆ ದಿವಸ ಹೋಮ ಪೂಜೆ ಎಲ್ಲ ಮಾಡಾಗಿತ್ತು. ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದ್ವಿ. ಹೋಮ ಎಲ್ಲ ಬೆಳಿಗ್ಗೆನೇ ಮಾಡಿರ್ತಾರೆ. ನರಸಿಂಹಸ್ವಾಮಿ ಜಾತ್ರೆನ ನಮ್ಮೂರಲ್ಲಿ ಪ್ರತಿ ವರ್ಷ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಈ ದೇವಸ್ಥಾನ 1997ರಲ್ಲಿ ಶಿವಕುಮಾರ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡಿರೋ ದೇವಸ್ಥಾನ. ಇದೇ ನೋಡಿ ನಮ್ಮೂರಿನ ನರಸಿಂಹಸ್ವಾಮಿ. ಜಾತ್ರೆ ದಿವಸ ದೇವಸ್ಥಾನದಲ್ಲಿ ಹೋಮ ಎಲ್ಲ ಮಾಡಿದ್ರು. ಬೆಳಿಗ್ಗೆ ಹೊತ್ತು ನಾವು ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಊರುಗಳಲ್ಲಿ ಜಾತ್ರೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಊರವರೆಲ್ಲ ಸೇರಿಕೊಂಡು ಜಾತ್ರೆ ಮಾಡೋದು ಅದು ಬೇರೆಯೇ ಖುಷಿ. ನಮ್ಮೂರಲ್ಲೆಲ್ಲ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಈ ಜಾತ್ರೆ ಎಲ್ಲನೂ. ಅವರೇ ಫುಲ್ಲು ಇನ್ವಾಲ್ವ್ ಆಗಿ ಪ್ರತಿಯೊಂದು ಕಡೆನೂ ಓಡಾಡಿಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡಿ ವಿಡಿಯೋದಲ್ಲಿ. ರಾಮನವಮಿನೂ ಮಾಡ್ತಾ ಇರೋದ್ರಿಂದ ಇಲ್ಲಿ ರಾಮನ ಫೋಟೋಗೂ ಪೂಜೆ ಎಲ್ಲ ಮಾಡಿದರು. ನಾವು ಚಿಕ್ಕವರಿದ್ದಾಗಿಂದನೂ ಇದೇ ಥರ ಮಾಡೋದು ನಮ್ಮೂರಲ್ಲಿ. ಶ್ರೀರಾಮನವಮಿ ಮತ್ತು ನರಸಿಂಹಸ್ವಾಮಿ ಜಾತ್ರೆ ಜೊತೆಲೇ ನಮಗೆ ನಮ್ಮೂರಲ್ಲಿ ಮಾಡೋ ನರಸಿಂಹಸ್ವಾಮಿ ಜಾತ್ರೆ ಅಂದರೆ ಸಾಕು, ನೆನಪಾಗೋದು ಫಸ್ಟ್ ಪಾನಕ ಪಲಾರ ಕೆತ್ತಳ್ಸಿಕಾಯಿ ಸಾಂಬಾರು ಊಟ. ನಾನು ನನ್ನ ಮಗ ನಮ್ಮಮ್ಮ ಎಲ್ಲರೂ ಹೋಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಡ್ಬಿದ್ದು ಬಂದ್ವಿ. ಫಸ್ಟಿಗೆ ಇಲ್ಲಿ ದೇವಸ್ಥಾನದ ಹತ್ರ ಪಾನಕ ಪಲಾರ ಮಜ್ಜಿಗೆ ಎಲ್ಲ ಕೊಡ್ತಾರೆ. ಆಮೇಲೆ ಊಟ ಹಾಕಿಸ್ತಾರೆ. ಊಟನೇ ಇರುತ್ತೆ. ಪ್ರತಿ ವರ್ಷ ಕಂಪಲ್ಸರಿ ಊಟ ಮಾಡಿಸ್ತಾರೆ. ನನ್ನ ಮಗಂದು ಎಲ್ಲೋದ್ರೂ ಒಂದೊಂದು ಇದ್ದೇ ಇರುತ್ತೆ. ದೇವಸ್ಥಾನದಲ್ಲಿ ಜ್ಯೂಸ್ ಕೊಟ್ಟರು ಅದೊಂದು ಸೋಸ್ ಕೊಡು ಅಂತ ಹಿಂಸೆ ಮಾಡ್ತಾಯಿದ್ದ ದೇವಸ್ಥಾನದ ಹತ್ರನೂ. ನಮ್ಮೂರಲ್ಲೆಲ್ಲ ಮಕ್ಕಳು ಅವ್ರ ಪಾಡಿಗೆ ಅವ್ರು ಓಡಾಡಿಕೊಂಡು ಅವರೇ ಜ್ಯೂಸ್ ಕುಡ್ಕೊಂಡು ಅವ್ರ ಅಮ್ಮಂದಿರು ಮನೆ ಹತ್ರನೇ ಇರ್ತಾರೆ. ಈ ಮಕ್ಕಳು ರೋಡಲ್ಲೆಲ್ಲ ಓಡಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಈ ಸಿಟಿ ಮಕ್ಕಳು ಅದು ಸೋಸ್ ಕೊಡಿ ಲಿಂಗದ ಬಿರೋ ಬರ್ತಾರೆ ಎತ್ಕೊಳ್ಳಿ, ಬರೀ ಇದೇ ಥರದ್ದೇ. ಇದೇ ಅನಿಸುತ್ತೆ ಹಳ್ಳೀಲಿ ಬೆಳೆಯೋ ಮಕ್ಕಳಿಗೂ ಸಿಟಿಲಿ ಬೆಳೆಯೋ ಮಕ್ಕಳಿಗೂ ವ್ಯತ್ಯಾಸ. ಹೆಸ್ರು ಬೇಳೆ ಕೋಸಂಬರಿ, ಹಣ್ಣಿನ ರಸಾಯನ, ಪಾನಕ ಮಜ್ಜಿಗೆ ಇದೆಲ್ಲ ಇಸ್ಕೊಂಡು ಜಗತಿ ಕಟ್ಟೆ ಇದೆ ನಮ್ಮ ಊರಿನ ದೇವಸ್ಥಾನ ಪಕ್ಕದಲ್ಲೇ ಜಗತಿ ಕಟ್ಟೆ ಇದೆ. ಜಗತಿ ಕಟ್ಟೆ ಮೇಲೆ ಕೂತ್ಕೊಂಡು ಕುಡ್ದು ಬಂದ್ವಿ. ನೋಡಿ ನಮ್ಮ ಉತ್ಪ್ರೇಕ್ಷಣೆ ಜಾತ್ರೆಗೆ ಬಂದಿದ್ಲು. ಅವಳು ಮಜ್ಜಿಗೆ ಕುಡಿಯೋದ್ರಲ್ಲೇ ಬ್ಯುಸಿ ಇದ್ಲು ಜಾತ್ರೆಯಲ್ಲಿ. ನಾವು ಚಿಕ್ಕವರಿದ್ದಾಗ ಈ ಪಾನಕ ಪಲಾರಕ್ಕೆ ಎಷ್ಟು ಜನ ಇರ್ತಾಯಿದ್ರಂದರೆ ಇವಾಗ ಪಾನಕ ಪಲಾರಕ್ಕೂ ಅಷ್ಟೊಂದು ಜನನೇ ಇರಲ್ಲ. ಪಾನಕ ಪಲಾರನೂ ಎಷ್ಟೊಂದು ಮಿಕ್ಕಿರುತ್ತೆ. ಫಸ್ಟೆಲ್ಲ ಪಾನಕ ಪಲಾರ ಮಿಕ್ತಾನೆ ಇರಲಿಲ್ಲ, ಅಷ್ಟು ಜನ ಇರ್ತಾಯಿದ್ರು. ನೋಡಿ ಇಲ್ಲಿ ಅಕ್ಕ ತಮ್ಮ ಪಾನಕ ಮಜ್ಜಿಗೆ ಪಲಾರ ಎಲ್ಲ ತಿಂದ್ಬಿಟ್ಟು ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ. ಅವರಿಬ್ಬರೇ ಏನೇನೋ ಮಾತಾಡ್ಕೊಂಡು ಕೂತಿದ್ರು. ಇವರಿಬ್ಬರು ಅಕ್ಕ ತಮ್ಮ ಸೇರ್ಕೊಂಡು ಏನೋ ಮಾತಾಡ್ತಿದ್ರು. ಅವ್ರ ಲೋಕದಲ್ಲಿ ಅವರಿದ್ದರು ಜ್ಯೂಸ್ ಕುಡ್ಕೊಂಡು ಏನೇನೋ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಊರುಗಳಿಗೆ ಹೋದರೆ ಇದೇ ಬೆನಿಫಿಟ್ಟು, ಮಕ್ಳ ಜೊತೆ ಮಿಂಗಲ್ ಹಾಕ್ಕೊಂಡು ಚೆನ್ನಾಗಿ ಆಡ್ಕೊಂಡಿರ್ತಾರೆ. ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕನೇ ಮಮತಕ್ಕ ಅಂತ ಅವ್ರ ಮನೆ ಇದೆ, ಅವರೇ ಊಟ ಹಾಕ್ಸೋದು. ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನಮ್ಮೂರಲ್ಲಿ ಈ ಜಾತ್ರೆನ ಪ್ರತಿಯೊಬ್ಬರು ಒಂದೊಂದು ವಹಿಸ್ಕೊಂಡು ಮಾಡ್ತಾರೆ. ಒಬ್ಬರು ಹೂವಿಂದು, ಒಬ್ಬರು ಲಿಂಗದ ಬೀರೋದು, ಒಬ್ಬರು ಊಟದ್ದು, ಈ ಥರ ಎಲ್ಲ ಡಿವೈಡ್ ಮಾಡಿಕೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ಮಾಡ್ತಾರೆ ಜಾತ್ರೆನ. ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಾವಿಲ್ಲಿ ನಮ್ಮ ಮಕ್ಕಳಿಗೆ ರಾಮನ ಥರ ರೆಡಿ ಮಾಡಿದ್ವಿ. ನಾನು ಅದಕ್ಕೆ ತುಂಬ ದಿನದಿಂದ ರಾಮನವಮಿ ದಿವಸನೇ ತೆಗಿಬೇಕಂತ ಪ್ಲ್ಯಾನ್ ಮಾಡಿಕೊಂಡೆ, ಬಟ್ ಆಗಿರಲಿಲ್ಲ. ನಮ್ಮೂರಲ್ಲಿ ರಾಮನವಮಿ ಮಾಡಿದ ದಿವಸ ತೆಗ್ಯೋಣ ಅಂದ್ಕೊಂಡು ಸುಮ್ಮನೆ ಆಗಿದೆ. ಅವತ್ತು ತೆಗೆದ್ವಿ. ಉತ್ಪ್ರೇಕ್ಷಂಗೂ ಅದ್ವಿಗೂ ರಾಮನ ಥರ ರೆಡಿ ಮಾಡಿಬಿಟ್ಟು ಫೋಟೋ ತೆಕ್ಕೊಂಡ್ವಿ. ಇದು ಸಂಜೆ ಮತ್ತು ದೇವ್ರದ್ದು ಮೆರವಣಿಗೆ ಎಲ್ಲ ಇತ್ತು. ಇದು ಪ್ರತಿ ವರ್ಷವೂ ಇದೇ ಥರ ಇರುತ್ತೆ. ಬೆಳಿಗ್ಗೆ ಪಾನಕ ಪಲಾರ ಊಟ ಎಲ್ಲ ಆದಮೇಲೆ ಸಂಜೆ ದೇವ್ರ ಮೆರವಣಿಗೆ ಇರುತ್ತೆ, ಲಿಂಗದ ಬೀರು ಇರ್ತಾರೆ. ದೇವ್ರನ್ನ ಎತ್ತೋಕ್ಕೂ ಮುಂಚೆ ಧ್ವಜಕ್ಕೆ ನಂದಿನ ಇಡ್ತಾ ಇರೋದು. ಇದು ನಂದಿ ಧ್ವಜ ಅಂತ ಕರೀತಾರೆ.
ಧ್ವಜ ಎಲ್ಲ ರೆಡಿ ಇರುತ್ತೆ. ನಂದಿನ ಪೂಜೆ ಮಾಡಿಬಿಟ್ಟು ನಂದಿನ ಆಮೇಲೆ ಧ್ವಜಕ್ಕೆ ಇಟ್ಟು ಕುಣಿಸೋ ಅಂತ ಪದ್ಧತಿ. ಆಮೇಲೆ ದೇವ್ರನ್ನ ಅಲಂಕಾರ ಮಾಡಿರೋ ಟ್ರ್ಯಾಕ್ಟರ್ ಮೇಲೆ ಕುಣಿಸ್ತಾ ಇರೋದು. ನಮ್ಮೂರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ತೋಟದ ಹತ್ರ ಇದೆ. ದೇವ್ರನ್ನ ಮೆರವಣಿಗೆ ಮಾಡಿಕೊಂಡು ಊರೊಳಗೆ ಕರ್ಕೊಂಡ್ಬಂದು ಊರೊಳಗಡೆನೂ ಮೆರವಣಿಗೆ ಮಾಡೋ ಪದ್ಧತಿ. ಒಳಗಡೆ ಹಳ್ಳಿ ಮರದ ಹತ್ರ ನೆಕ್ಸ್ಟ್ ಕಾರ್ಯಕ್ರಮ ಮಾಡ್ತಾರೆ. ದೇವರು ಊರೊಳಗೆ ಬಂದಮೇಲೆ ಹಳ್ಳಿ ಮರದ ಹತ್ರ ನಿಲ್ಲಿಸ್ಕೊಂತಾರೆ. ಇದು ನಮ್ಮೂರಿನ ಹಳ್ಳಿ ಮರ. ಇಲ್ಲಿ ಊರವರೆಲ್ಲರೂ ಸೇರ್ಕೊತಾರೆ. ಎಲ್ಲರೂ ಸೇರ್ಕೊಂಡ್ಮೇಲೆ ಇಲ್ಲಿ ಲಿಂಗದ ಬೀರು ಡ್ಯಾನ್ಸ್ ಮಾಡ್ತಾರೆ. ಲಿಂಗದ ಬೀರು ಡ್ಯಾನ್ಸು ಈ ಜಾತ್ರೆಯಲ್ಲಿ ಭದ್ರಕಾಳಿನೂ ಇತ್ತು. ಭದ್ರಕಾಳಿ ಇದು ಮಂಡಲ ಎಲ್ಲ ಮಾಡಬೇಕಿತ್ತು. ನೋಡಿ ನಮ್ಮೂರಲ್ಲಿ ಮಕ್ಕಳು ಹೆಂಗೆ ಎಂಜಾಯ್ ಮಾಡ್ತಾರೆ ಅಂದರೆ, ಹಳ್ಳಿ ಕಡೆ ಪ್ರತಿ ಹಳ್ಳಿಲೂ ಇದೇ ಥರ ಎಂಜಾಯ್ ಮಾಡ್ತಾರೆ ಮಕ್ಕಳು. ಅವ್ರು ಲಿಂಗದ ಬೀರ ಹತ್ರ ಮೀಸೆ ಎಲ್ಲ ಬರ್ಸ್ಕೊಂಡು ಲಿಂಗದ ಬೀರ ಥರನೇ ಡ್ಯಾನ್ಸ್ ಮಾಡ್ತಾ ಇರೋದು. ಈ ಜಾತ್ರೆಯಲ್ಲಿ ಲಿಂಗದ ಬೀರು ಡ್ಯಾನ್ಸು ಮಕ್ಕಳು ಡ್ಯಾನ್ಸು ಎಲ್ಲ ಆದಮೇಲೆ ಭದ್ರಕಾಳಿ ನೃತ್ಯ ಇತ್ತು. ಅವರು ಮಂಡಲ ಎಲ್ಲ ಬರೆದು ಭದ್ರಕಾಳಿ ನೃತ್ಯ ಮಾಡಬೇಕಿತ್ತು. ಅಷ್ಟರಲ್ಲಿ ಮಳೆ ಬಂದು ಎಲ್ಲ ನಿಂತೋಯ್ತು. ಮನುಷ್ಯ ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಮಾಡಿಕೊಂಡ್ರು ಪ್ರಕೃತಿಗೆ ವಿರುದ್ಧವಾಗಿ ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಫಂಕ್ಷನ್ ಇರಬೇಕಾದ್ರೇ ಮಳೆ ಬಂದಿದ್ದ ಕಾರಣ ಫಂಕ್ಷನ್ ಅರ್ಧಕ್ಕೆ ಸ್ಟಾಪ್ ಆಗಿ ದೇವ್ರನ್ನ ದೇವಸ್ಥಾನಕ್ಕಿಟ್ಟು ಮುಗಿಸಿದ್ರು. ನಮ್ಮೂರಿನ ಜಾತ್ರೆ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಜಾತ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ. ನರಸಿಂಹಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.